ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿರುವ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲಬುರಗಿಯಲ್ಲಿ ಎಸ್ಐಟಿ ಮೆಗಾ ಭೇಟಿಯನ್ನು ಆರಂಭ ಮಾಡಿದೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಕಳ್ಳತನ ಪ್ರಕರಣ. ಕಲಬುರಗಿಯಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ರೇಡ್. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಶಾಕ್. ಎಸ್, ಆಳಂದ ವಿಧಾನಸಭೆ ಮತಕ್ಷೇತ್ರದಲ್ಲಿ ಮತಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಎಸ್ಐಟಿ ತಂಡದಿಂದ ಮೆಗಾ ದಾಳಿ ಮುಂದುವರೆದಿದೆ. ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ಎಸ್ಐಟಿ ರೇಡ್ ನಡೆಸಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ನಿವಾಸ ಹಾಗೂ ಅಪ್ನಾ ಬಾರ್ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ಸುಮಾರು 5 ಗಂಟೆಗಳ ಸತತ ಶೋಧ ಕಾರ್ಯ ನಡೆಸಿದೆ. ಇದೇ ವೇಳೆ ಎಸ್ಐಟಿಯ ಇನ್ನೊಂದು ತಂಡ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮತ್ತು ಅವರ ಸಹೋದರರ ಮನೆ ಮೇಲೂ ಸಹ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ದಾಖಲಾತಿ ಸುಟ್ಟು ಶಾಖಾಪುರ ಹಳ್ಳಕ್ಕೆ ಎಸೆದ್ರ, ನೀರಿಗಿಳಿದು ದಾಖಲೆ ಸಂಗ್ರಹಿಸಿದ ಎಸ್ಐಟಿ ಟೀಮ್. ಎಸ್ಐಟಿ ದಾಳಿ ಬೆನ್ನಲ್ಲೇ ಸುಭಾಷ್ ಗುತ್ತೇದಾರ್ ಮನೆ ಬಳಿ ಕೆಲ ದಾಖಲೆ ಸುಟ್ಟು ಹಾಕಲಾಗಿತ್ತು. ಬಳಿಕ ಶಾಖಾಪುರ ಹಳ್ಳಕ್ಕೆ ಕಡತಗಳನ್ನ ಬಿಸಾಡಲಾಗಿತ್ತು. ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಶಾಖಾಪುರ ಹಳ್ಳದಲ್ಲಿ ತೇಲಾಡುತ್ತಿದ್ದವು. ರಾತ್ರಿ ವೇಳೆಯೂ ಹಳ್ಳದಲ್ಲಿ ಶೋಧ ನಡೆಸಿ ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಹಾಗೂ ದಾಖಲೆಗಳ ಬಂಡಲ್ಗಳನ್ನು ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕ್ಷಿ ನಾಶಕ್ಕೆ ಯತ್ನಿಸಿ ದಾಖಲೆಗಳಿಗೆ ಬೆಂಕಿ ಇಟ್ರ ಅನ್ನೋ ಅನುಮಾನ ಮೂಡಿದೆ. ಈ ಮಧ್ಯೆ ಸುಭಾಷ್ ಗುತ್ತೇದಾರ್, ನಾವು ಮತ ಚೋರಿ ಮಾಡಿಲ್ಲ, ಯಾವ ಎಸ್ಐಟಿಗೂ ಸಹ ಹೆದರಲ್ಲ ಎಂದಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ಗೆ ಸೋಲಿನ ಭಯ ಶುರುವಾಗಿದೆ. ಹೀಗಾಗಿ ಎಸ್ಐಟಿ ಮೂಲಕ ನಮಗೆ ಹೆದರಿಸಲು ಮುಂದಾಗಿದ್ದಾರೆ ಅಂದಿದ್ದಾರೆ. ಬಿಆರ್ ಪಾಟೀಲ್ರು ಮತ ಚೋರಿ ಆಗ್ಯಾವ ಆಳಂದದಾಗ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಅವ್ರ ಕೈಲೇ ಪ್ರೆಸ್ ಮೀಟ್ ಮಾಡಿಸಿ ಇವತ್ತು ನಮ್ಮ ಕಲಬುರಗಿ ಮನೆಯೂ ಕೂಡ ಎಸ್ಐಟಿದವ್ರು ರೇಡ್ ಮಾಡಿದ್ದಾರೆ. ನಾವು ಯಾವಾಗೂ ಮತ ಚೋರಿ ಮಾಡಿಲ್ಲ, ನಮ್ಗೆ ಗುರ್ತೇ ಇಲ್ಲದು. ಇವತ್ತ ಕಾಂಗ್ರೆಸ್ದವರು ಬಿಆರ್ ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು ಬಿಆರ್ ಪಾಟೀಲ್ರು ಒಂದು ಎಸ್ಐಟಿ ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಅದು ಯಾವತ್ತೂ ನಾವು ಹೆದರಲ್ಲ. ಯಾಕಂತಂದ್ರೆ ಬಿಆರ್ ಪಾಟೀಲ್ರಿಗೆ ಒಂದು ಏನು ಹೆದರಿಕೆ ಅಂತಂದ್ರೆ ಬಹಳಷ್ಟು ಜನ ಈಗ ಕಾಂಗ್ರೆಸ್ ಬಿಟ್ಟು ನಮ್ಮ ಬಿಜೆಪಿ ಸೇರ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕಟ್ಟು ಕತೆ ಮಾಡಿ ಇವತ್ತ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಇಂದು ಮುಂದುವರಿಯಲಿದೆ ಎಸ್ಐಟಿ ದಾಳಿ. ಇನ್ನಷ್ಟು ಬಿಜೆಪಿಗರ ಮನೆಗಳ ಮೇಲೆ ದಾಳಿ ಸಾಧ್ಯತೆ. ಸದ್ಯ ಮತಗಳ್ಳತನ ತನಿಖೆಗೆ ಇಳಿದ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಇಂದೂ ಸಹ ಕಲಬುರಗಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ಮುಂದುವರಿಸುವ ಸಾಧ್ಯತೆಗಳಿವೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.